ಇವರುಗಳು ದುಡಿದು ಸಂಪತ್ತು ಕಲೆ ಹಾಕಲು ಹೋದವರಲ್ಲ, ಆತ್ಮಗಳನ್ನು ಉಳಿಸಲು ತಮ್ಮ ಜೀವನವನ್ನೇ ಅರ್ಪಿಸಿದವರು. ಹೌದು, ಇದು ವಿಶ್ವದಾದ್ಯಂತ ಸುವಾರ್ತೆಯ ಬೆಳಕು ಹಂಚಿದ ಕ್ರಿಶ್ಚಿಯನ್ ಮಿಷನರಿಗಳ ಬದುಕಿನ ಕಥೆಗಳು. ಶ್ರದ್ಧೆಯ, ತ್ಯಾಗದ ಮತ್ತು ಧೈರ್ಯದ ಶ್ರೇಷ್ಠ ಉದಾಹರಣೆಗಳು. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ದೇವರ ಕರೆಯನ್ನು ಕೇಳಿದವರು, ಆತ್ಮಗಳನ್ನು ಉಳಿಸಲು ದುಃಖ ಸಹಿಸಿದವರು, ದೇಶ, ಕುಟುಂಬ, ಸ್ವಂತ ಪ್ರಾಣ ಎಲ್ಲವನ್ನೂ ತ್ಯಾಗ ಮಾಡಿದವರು. ಅವರ ಕನಸು ಒಂದು ಮಾತ್ರ, ಸುವಾರ್ತೆಯನ್ನು ವಿಶ್ವದ ಕೊನೆಯವರೆಗೂ ತಲುಪಿಸುವುದು. ಅವರ ಜೀವನವು ನಮಗೆ ತ್ಯಾಗ, ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಜೀವನ ಸಾಗಿಸುವ ಪಾಠವನ್ನು ಕಲಿಸುತ್ತಿದೆ. ಕ್ರಿಶ್ಚಿಯನ್ ಮಿಷನ್ಗಳ ಸತ್ಯ ಕಥೆಗಳ ಸರಣಿಗೆ ಸ್ವಾಗತ. ಒಂದು ದೂರದ ಆಸ್ಟ್ರೇಲಿಯಾ ದೇಶದಲ್ಲಿ 1941ರಲ್ಲಿ ಒಬ್ಬ ಯುವಕನು ಹುಟ್ಟಿದ. ಹೆಸರು ಗ್ರಹಂ ಸ್ಟುವರ್ಟ್ ಸ್ಟೇನ್. ಚಿಕ್ಕವನಿಂದಲೇ ಅವನ ಹೃದಯದಲ್ಲಿ ಒಂದು ಕರೆ ಇತ್ತು, ದೇವರ ಸೇವೆ, ಬಡವರ ಸೇವೆ. 24 ವರ್ಷದವನಾಗಿದ್ದಾಗ 1965ರಲ್ಲಿ ಆತನು ಭಾರತಕ್ಕೆ ಬಂದ. ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಬರಿಪಾಡ ಎಂಬ ಸಣ್ಣ ಪಟ್ಟಣಕ್ಕೆ. ಅಲ್ಲಿ ಮಯೂರ್ಭಂಜ್ ಕುಷ್ಠರೋಗಿ ಆಶ್ರಮ ಇತ್ತು. ಅಲ್ಲಿ ಕುಷ್ಠರೋಗಿಗಳ ಯಾತನೆಯನ್ನು ನೋಡಿದಾಗ ಆತನ ಕಣ್ಣುಗಳು ತುಂಬಿ ಬಂದವು. ಆತನು ಹೇಳಿದನು, ಇವರು ದೇವರ ಮಕ್ಕಳು, ಇವರನ್ನು ತ್ಯಜಿಸಿದವರು ದೇವರನ್ನು ತ್ಯಜಿಸುತ್ತಾರೆ. ಗ್ರಹಂ ಅವರು ದಿನವಿಡೀ ಸೇವೆ ಮಾಡುತ್ತಿದ್ದರು. ಕುಷ್ಠರೋಗಿಗಳ ಗಾಯಗಳನ್ನು ತೊಳೆಯುತ್ತಿದ್ದರು, ಔಷಧಿ ಕೊಡುತ್ತಿದ್ದರು, ಹೊಸ ಆಶ್ರಯಗಳನ್ನು ನಿರ್ಮಿಸುತ್ತಿದ್ದರು. ಸ್ಥಳೀಯ ಸಂತಾಲಿ, ಹೋ ಭಾಷೆಗಳನ್ನು ಕಲಿತರು. ಬೈಬಲ್ನ ಭಾಗಗಳನ್ನು ಅನುವಾದಿಸಿದರು. ಗ್ರಾಮದ ಜನರು ಅವರನ್ನು ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅವರು ತಮ್ಮ ಜೀವನವನ್ನೇ ಭಾರತಕ್ಕೆ ಅರ್ಪಿಸಿದರು. 34 ವರ್ಷಗಳ ಕಾಲ ಒಂದೇ ಉದ್ದೇಶಕ್ಕಾಗಿ ಪರಿಶ್ರಮಿಸಿದರು, ಪ್ರೀತಿ ಹರಡಲು, ದುಃಖವನ್ನು ಕಡಿಮೆ ಮಾಡಲು. 1983ರಲ್ಲಿ ಅವರು ಗ್ಲಾಡಿಸ್ ಜೂನ್ ಅವರನ್ನು ಮದುವೆಯಾದರು. ಗ್ಲಾಡಿಸ್ ಸಹ ನರ್ಸ್ ಆಗಿದ್ದರು. ಅವರಿಬ್ಬರು ಒಟ್ಟಾಗಿ ಸೇವೆ ಮಾಡಿದರು. ಅವರಿಗೆ 3 ಮಕ್ಕಳು, ಎಸ್ತೇರ್, ಫಿಲಿಪ್ ಮತ್ತು ತಿಮೋತಿ. ಮನೆ ಸಣ್ಣದು, ಆದರೆ ಅದರೊಳಗೆ ಪ್ರೀತಿ ದೊಡ್ಡದು. ಸಂಜೆಯಲ್ಲಿ ಕುಟುಂಬ ಪ್ರಾರ್ಥನೆ. ಗ್ರಹಂ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಿದ್ದರು, ಯೇಸು ಹೇಗೆ ಕುಷ್ಠರೋಗಿಗಳನ್ನು ಮುಟ್ಟಿ ಗುಣಪಡಿಸುತ್ತಿದ್ದ ಎಂದು. 10 ವರ್ಷ ಫಿಲಿಪ್, 6 ವರ್ಷ ತಿಮೋತಿ ಅಪ್ಪನ ಜೊತೆ ಆಶ್ರಯಕ್ಕೆ ಹೋಗುತ್ತಿದ್ದರು. ಸಣ್ಣ ಕೈಗಳಿಂದ ರೋಗಿಗಳಿಗೆ ನೀರು ಕೊಡುತ್ತಿದ್ದರು. ಆ ಕ್ಷಣದಲ್ಲಿ ಗ್ರಹಂ ಅವರ ಕಣ್ಣುಗಳು ಹಣಿಯಾಗುತ್ತಿದ್ದವು. ಇವರು ನನ್ನ ಜೀವದ ಬೆಳಕು ಎಂದು ಅವರು ತನ್ನ ಹೆಂಡತಿಯಾದ ಗ್ಲಾಡಿಸ್ಗೆ ಹೇಳುತ್ತಿದ್ದರು. ಆದರೆ ಎಲ್ಲವೂ ಶಾಂತವಾಗಿರಲಿಲ್ಲ. ಕೆಲವರು ಅವರನ್ನು ದ್ವೇಷಿಸುತ್ತಿದ್ದರು. ಇವನು ನಮ್ಮ ಜನರನ್ನು ಬದಲಾಯಿಸುತ್ತಿದ್ದಾನೆ ಎಂದು ಗುಸುಗುಸು ಮಾತುಗಳು, ಗುಂಪುಗಳು ರಚನೆಯಾದವು. ಅಂಧಕಾರದಲ್ಲಿ ಯೋಜನೆಗಳು ನಡೆದವು. ಗ್ರಹಾಂಗೆ ಗೊತ್ತಿತ್ತು, ಆದರೂ ಅವರು ಭಯಪಡಲಿಲ್ಲ. ಅವರು ಹೇಳುತ್ತಿದ್ದರು, ದೇವರು ನಮ್ಮನ್ನು ಕಾಪಾಡುತ್ತಾನೆ, ನಾವು ಪ್ರೀತಿಸುತ್ತೇವೆ ಎಂಬುದಾಗಿ. ಜನವರಿ 22, 1999 ಮನೋಹರಪುರ ಗ್ರಾಮದಲ್ಲಿ ಜಂಗಲ್ ಕ್ಯಾಂಪ್, ಒಂದು ವಾರ್ಷಿಕ ಆಧ್ಯಾತ್ಮಿಕ ಸಭೆ. ಹಾಡುಗಳು, ಪ್ರಾರ್ಥನೆಗಳು, ಸಂತೋಷದಿಂದ ಕೂಡಿತು. ಗ್ರಹಂ ತನ್ನ 2 ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದರು. ಸಂಜೆಯ ನಂತರ ಅವರು ಸ್ಟೇಷನ್ ವ್ಯಾಗನ್ನಲ್ಲಿ ಮಲಗಿದರು. ರಾತ್ರಿ ಗಾಢವಾಗಿತ್ತು, ಚಳಿ ತೀವ್ರವಾಗಿತ್ತು. ಮಕ್ಕಳು ಅಪ್ಪನ ಎದೆಯ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದರು. ಗ್ರಹಂ ಅವರನ್ನು ಮುದಿಸುತ್ತಾ ಶಾಂತವಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಅಂಧಕಾರದಿಂದ ನೆರಳುಗಳು ಹೊರಬಂದವು. ಸುಮಾರು 50ರಿಂದ 100 ಜನರ ಗುಂಪು, ಕೈಯಲ್ಲಿ ಆಯುಧಗಳು, ಕಣ್ಣುಗಳಲ್ಲಿ ದ್ವೇಷದ ಬೆಂಕಿ. ಅವರು ಜೀಪ್ ಸುತ್ತುವರಿದರು, ಬಾಗಿಲುಗಳನ್ನು ಹಿಡಿದುಕೊಂಡರು, ಪೆಟ್ರೋಲ್ ಸುರಿದರು. ಒಂದು ಕ್ಷಣದಲ್ಲಿ ಬೆಂಕಿ ಜ್ವಾಲೆ ಆಕಾಶಕ್ಕೆ ಏರಿತು. ತಕ್ಷಣವೇ ಗ್ರಹಂ ಎಚ್ಚರಗೊಂಡರು. ಬೆಂಕಿಯನ್ನು ನೋಡಿ ಅವರು ಕಿರುಚಿದರು. ತನ್ನಿಬ್ಬರು ಮಕ್ಕಳು ತನ್ನ ಎದೆ ಮೇಲೆ ಮಲಗಿದ್ದರು. ಅವರು ಏಸುವೆ ಎಂದು ಕೂಗಿ ಮಕ್ಕಳನ್ನು ಎದೆಗೆ ಒತ್ತಿಕೊಂಡರು. ಫಿಲಿಪ್ ಮತ್ತು ತಿಮೋತಿಯು ಭಯದಿಂದ ಕೂಗುತ್ತಿದ್ದರು. ಅವರ ಕೂಗು ರಾತ್ರಿಯನ್ನು ತತ್ತರಿಸುತ್ತಿತ್ತು. ಬಂದ ಆ ಗುಂಪು ಜೀಪಿನ ಸುತ್ತಲೂ ನಿಂತು ವಿಕೃತವಾಗಿ ಕಿರುಚಾಟ ಮಾಡುತ್ತಿದ್ದರು. ಯಾರೂ ಸಹಾಯಕ್ಕೆ ಬರಲಿಲ್ಲ. ಬೆಂಕಿ ದೇಹವನ್ನು ತಿನ್ನಲು ಶುರು ಮಾಡಿತು. ಗ್ರಹಾಂನ ಕೊನೆಯ ಮಾತುಗಳು, ದೇವರೇ ಕ್ಷಮಿಸು ಅವರನ್ನು, ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೇನು ತಿಳಿದಿಲ್ಲ. ಜ್ವಾಲೆಯೊಳಗೆ 3 ಒಟ್ಟಾಗಿ ಎದೆಗೆ ಎದೆಯಾಗಿ ಸುಟ್ಟಿ ಹೋದರು. ಮರುದಿನ ಈ ಸುದ್ದಿ ಜಗತ್ತಿಗೆ ಹರಡಿತು. ಭಾರತದ ಹೃದಯ ಒಡೆಯಿತು. ಜನರು ಆಘಾತಗೊಂಡರು. ಆದರೆ ನಿಜವಾದ ಸಸ್ಪೆನ್ಸ್ ಇಲ್ಲಿ ಶುರುವಾಯಿತು. ಗ್ಲಾಡಿಸ್ ಏನು ಮಾಡುತ್ತಾರೆ? ಅವರು ತನ್ನ ಮಗಳು ಎಸ್ತೇರ್ ಜೊತೆ ಮನೆಯಲ್ಲಿ ತನ್ನ ಗಂಡ ಮತ್ತು ತನ್ನಿಬ್ಬರು ಮಕ್ಕಳಿಗಾಗಿ ಕಾಯುತ್ತಿದ್ದರು. ಸುದ್ದಿ ಬಂದಾಗ ಕಣ್ಣೀರು ಹಾಕಿದರು, ಕಿರುಚಾಡಿದರು. ಅನಂತ ದುಃಖ ಅವರನ್ನು ಆವರಿಸಿಕೊಂಡಿತು. ಆದರೆ ಮರುದಿನವೇ ಪತ್ರಿಕೆಗಾರರ ಮುಂದೆ ನಿಂತರು.
ಅವರ ಧ್ವನಿ ನಡುಗಿತು, ಆದರೆ ಮಾತುಗಳು ಬಲಿಷ್ಠವಾದವು. ನಾನು ಅವರನ್ನು ಕ್ಷಮಿಸುತ್ತೇನೆ. ನನ್ನ ಗಂಡ ಮತ್ತು ಮಕ್ಕಳು ದೇವರ ಸೇವೆಗಾಗಿ ಬಲಿಯಾದರು. ನಾನು ಭಾರತವನ್ನು ಬಿಡುವುದಿಲ್ಲ. ಇಲ್ಲಿಯೇ ಉಳಿದು ಕುಷ್ಠರೋಗಿಗಳ ಸೇವೆ ಮುಂದುವರಿಸುತ್ತೇನೆ. ದ್ವೇಷವನ್ನು ಸುಟ್ಟು ಹಾಕಿ ಪ್ರೀತಿಯ ಜ್ವಾಲೆಯನ್ನು ಹರಡಿ ಎಂದು ಸಾರಿದರು. ಈ ಮಾತುಗಳು ಭಾರತದಲ್ಲಿ ತುಪಾಕಿಯ ಗುಂಡಿನಂತೆ ಹಾರಿದವು. ದ್ವೇಷಕ್ಕೆ ಪ್ರತಿಯಾಗಿ ಕ್ಷಮೆಯ ಜ್ಯೋತಿ ಹೊಳೆಯಿತು. ಗ್ಲಾಡಿಸ್ ಅವರು ಆಶ್ರಮಕ್ಕೆ ಹಿಂತಿರುಗಿದರು. ಎಸ್ತೇರ್ ಜೊತೆ ಸೇವೆ ಮುಂದುವರೆಸಿದರು. ವರ್ಷಗಳ ನಂತರ ಅವರು ಭಾರತದಲ್ಲೇ ಇದ್ದರು, ಕುಷ್ಠರೋಗಿಗಳಿಗೆ ಸೇವೆ ಮಾಡುತ್ತಾ. ಗ್ರಹಂ ಅಣ್ಣನ ನೆನಪನ್ನು ಜೀವಂತವಾಗಿಟ್ಟರು. ಇಂದಿಗೂ ಆ ಆಶ್ರಮದಲ್ಲಿ ಅವರ ಹೆಸರಿನಲ್ಲೊಂದು ಆಸ್ಪತ್ರೆ ಇದೆ. ಈ ಘಟನೆಯ ತಾತ್ಪರ್ಯ ಏನು? ದ್ವೇಷ ಗೆಲ್ಲುತ್ತದೆಯೇ ಅಥವಾ ಪ್ರೀತಿ? ಉತ್ತರ, ಪ್ರೀತಿನೇ ಗೆದ್ದಿತು, ಕ್ಷಮೆ ಗೆದ್ದಿತು. ಈ ಘಟನೆಯಿಂದ ದೊರೆತ ಪ್ರೇರಣೆ ಏನು? ಒಬ್ಬ ಮನುಷ್ಯ ತನ್ನ ಜೀವನವನ್ನು ಇತರರಿಗಾಗಿ ಕೊಟ್ಟಾಗ ಅದು ವ್ಯರ್ಥವಾಗುವುದಿಲ್ಲ. ಒಂದು ಬಲಿದಾನದಿಂದ ಸಾವಿರಾರು ಹೃದಯಗಳು ಬದಲಾಗಬಹುದು. 1999 ಜನವರಿ 22ರಂದು ಒಡಿಶಾದ ಮನೋಹರಪುರ ಗ್ರಾಮದಲ್ಲಿ ಗ್ರಹಾಂ ಸ್ಟೇನ್ ಮತ್ತು ಅವರ ಇಬ್ಬರು ಸಣ್ಣ ಮಕ್ಕಳು ಫಿಲಿಪ್ ಮತ್ತು ತಿಮೋತಿ ಬೆಂಕಿಯಲ್ಲಿ ಸುಟ್ಟು ಹೋದರು. ದ್ವೇಷದ ಜ್ವಾಲೆಯಲ್ಲಿ ಮೂವರು ಜೀವಂತವಾಗಿ ಕೊಲ್ಲಲ್ಪಟ್ಟರು. ಭಾರತ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡಿತು. ಸಿಬಿಐ ತನಿಖೆ ನಡೆಸಿತು. ಜಸ್ಟಿಸ್ ಡಿ.ಪಿ. ವಾಧ್ವಾ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಲಾಯಿತು. 2003ರಲ್ಲಿ ಭುವನೇಶ್ವರದ ಸಿಬಿಐ ನ್ಯಾಯಾಲಯದಲ್ಲಿ ತೀರ್ಪು ಬಂದಿತು. ಮುಖ್ಯ ಆರೋಪಿ ದಾರಾ ಸಿಂಗ್ಗೆ ಮರಣದಂಡನೆ ಮತ್ತು ಇತರ 12 ಮಂದಿಗೆ ಜೀವಾವಧಿ ಶಿಕ್ಷೆ. ಆದರೆ 2005ರಲ್ಲಿ ಒರಿಸ್ಸಾ ಹೈಕೋರ್ಟ್ ತೀರ್ಪು ಬದಲಾಯಿಸಿತು. ದಾರಾ ಸಿಂಗ್ರ ಮರಣದಂಡನೆಯನ್ನು ಜೀವಾವಧಿಗೆ ಇಳಿಸಿತು. ಇತರ ಹಲವರನ್ನು ಬಿಡುಗಡೆ ಮಾಡಿತ್ತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ನೀಡಿತು. ಜೀವಾವಧಿ ಶಿಕ್ಷೆಯನ್ನು ಎತ್ತಿ ಹಿಡಿಯಿತು. ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ ಎಂದು ಮರಣದಂಡನೆಯನ್ನು ತಿರಸ್ಕರಿಸಿತು. ದಾರಾ ಸಿಂಗ್ ಇಂದಿಗೂ ಜೈಲಿನಲ್ಲಿದ್ದಾನೆ. ಅವನ ಸಹಚರ ಮಹೇಂದ್ರ ಹೆಮ್ರಂ ಅವನನ್ನು 2025ರಲ್ಲಿ ಒಳ್ಳೆಯ ನಡವಳಿಕೆಯ ಕಾರಣದಿಂದ ಬಿಡುಗಡೆ ಮಾಡಲಾಯಿತು. ಇದು ವಿವಾದಕ್ಕೆ ಕಾರಣವಾಯಿತು. ಗ್ರಹಾಂ ಸ್ಟೇನ್ ಕುಟುಂಬಕ್ಕೆ ನೇರ ಹಣದ ಪರಿಹಾರದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಭಾರತ ಸರ್ಕಾರ ತನಿಖೆ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಯಿಂದ ನ್ಯಾಯದ ಪ್ರಯತ್ನ ನಡೆಯಿತು. ಆದರೆ ನಿಜವಾದ ನ್ಯಾಯ ಗ್ಲಾಡಿಸ್ ಸ್ಟೇನ್ ಅವರ ಕ್ಷಮೆಯ ಮಾತುಗಳಲ್ಲಿ ಕಾಣುತ್ತದೆ. ನಾನು ಅವರನ್ನು ಕ್ಷಮಿಸುತ್ತೇನೆ. ಈ ಕೇಸ್ ನಮಗೆ ಹೇಳುತ್ತದೆ, ನ್ಯಾಯದ ಹಾದಿ ದೀರ್ಘವಾಗಿರಬಹುದು, ಆದರೆ ಪ್ರೀತಿ ಮತ್ತು ಕ್ಷಮೆಯ ಜ್ಯೋತಿ ಎಂದಿಗೂ ಆರದು.